ರಾಜ್ಯದಲ್ಲಿ ಸಚಿವರ ಖಾತೆಯ ಖ್ಯಾತೆ. ಎರಡನೇ ಲಿಸ್ಟ್ನಲ್ಲಿ ಸಚಿವ ಸ್ಥಾನಕ್ಕೆ ಜೋರಾಗಿರುವಂತದ್ದು ಪೈಪೋಟಿ. ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿಗಿರಿಗೆ ಒತ್ತಾಯ ಮಾಡಲಾಗ್ತಾ ಇದೆ. ಮೊದಲ ಲಿಸ್ಟ್ನಲ್ಲಿ ಯಾರೆಲ್ಲ ಸಚಿವರಾಗಿದ್ದಾರೆ ಅವ್ರ ಖಾತೆನಲ್ಲಿ ಖ್ಯಾತೆ ತೆಗೆದಿದ್ರೆ, ಎರಡನೇ ಲಿಸ್ಟ್ನಲ್ಲಿ ಸಚಿವರಾಗೋದಕ್ಕೆ ಜೋರಾಗಿ ಪೈಪೋಟಿ ನಡೀತಾ ಇದೆ. 50+ ಶಾಸಕರು ಪೈಪೋಟಿಯನ್ನ ಹೊಡ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೂಡ ಮಂತ್ರಿಗಿರಿಗೋಸ್ಕರ ಪೈಪೋಟಿ. ಸಿದ್ದು ಮನೆ ಬಳಿ ಹಿಟ್ನಾಳ್ ಬೆಂಬಲಿಗರು ಜಮಾವಣೆ. ಸಂಸದ ರಾಜಶೇಖರ್ ಹಿಟ್ನಾಳ್ ನೇತೃತ್ವದಲ್ಲಿ ಒತ್ತಾಯ ಮಾಡಲಾಗ್ತದೆ. ಅವರಣ್ಣ ಸಂಸದ, ಕೊಪ್ಪಳದ ಸಂಸದರು 500ಕ್ಕೂ ಅಧಿಕ ಬೆಂಬಲಿಗರಿಂದ ಒತ್ತಾಯವನ್ನ ಮಾಡಲಾಗ್ತದೆ. ನಿಮ್ಗೆ ತೋರಿಸ್ತಾ ಇದೀವಿ. ರಾಘವೇಂದ್ರ ಹಿಟ್ನಾಳ್ ನೇತೃತ್ವದಲ್ಲಿ ಬಂದಿದ್ದಾರೆ. ಅಲ್ಲಿ ಕೊಪ್ಪಳ ಕ್ಷೇತ್ರದ ಕಾಂಗ್ರೆಸ್ನ ಕಾರ್ಯಕರ್ತರು ರಾಘವೇಂದ್ರ ಹಿಟ್ನಾಳ್ಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹತ್ರ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಸೇರ್ತಾರೆ. ಅವರ ಸಮುದಾಯದವರೇ ರಾಘವೇಂದ್ರ ಹಿಟ್ನಾಳ್ ಅವರು. ಆ ಕಾರಣಕ್ಕೋಸ್ಕರನೇ ಅಲ್ಲೇ ಹೋಗಿ ಪಟ್ಟನ್ನ ಹಿಡಿಯಲಾಗಿರುವಂಥದ್ದು. ಸಾರ್ ನೀವು ಕೊಡಿಸ್ಬೇಕು ನಮಗೆ ಸಚಿವ ಸ್ಥಾನನ ಅಂತ. ಆದ್ರೆ ಮತ್ತೊಂದು ಸಚಿವ ಸ್ಥಾನವನ್ನ ಕುರುಬ ಸಮುದಾಯಕ್ಕೆ ಕೊಡ್ತಾರಾ ಅನ್ನುವಂಥದ್ದೇ ಈಗಿರುವಂತ ಪ್ರಶ್ನೆ. ಆಲ್ಮೋಸ್ಟ್ ಕೊಟ್ಟಿರುವಂಥದ್ದು 2 ಇಲ್ಲ ಅಂದ್ರೆ 1 ಮ್ಯಾಕ್ಸಿಮಮ್ ಕುರುಬ ಸಮುದಾಯಕ್ಕೆ ಇದುವರೆಗೂ ಕೊಟ್ಕೊಂಡ್ ಬಂದಿರುವಂಥದ್ದು. ಯಾಕಂದ್ರೆ ಕಳೆದ ಬಾರಿನೂ ಅಷ್ಟೇ ಸಿದ್ದರಾಮಯ್ಯನವರಿದ್ರು, ಬೈರತಿ ಸುರೇಶ್ ಇದ್ರು. ಈಗ ಆಲ್ರೆಡಿ ಇಬ್ರನ್ನ ಮಾಡಲಾಗಿದೆ ಕುರುಬ ಸಮುದಾಯದಿಂದ. ಯತೀಂದ್ರ ಸಿದ್ದರಾಮಯ್ಯನವರಿದ್ದಾರೆ, ಬೈರತಿ ಸುರೇಶ್ ಇದ್ದಾರೆ. ಸೊ ಹೀಗಾಗಿ ಮತ್ತೊಂದು ಸಚಿವ ಸ್ಥಾನವನ್ನ ಕೊಡ್ಲಾಗುತ್ತಾ ಕುರುಬ ಸಮುದಾಯಕ್ಕೆ? ಈ ಪ್ರಶ್ನೆ ಉತ್ತರ ಸಿಗ್ಬೇಕು ಯಾವಾಗ? ಸಚಿವ ಸಂಪುಟ ವಿಸ್ತರಣೆ ಆದಾಗ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ತಮ್ಮ ಬೆಂಬಲಿಗರನ್ನ ಕರ್ಕೊಂಬಂದು ಸಿದ್ದರಾಮಯ್ಯನವರ ಮೇಲೆ ಯಾವ ರೀತಿಯಾಗಿ ಒತ್ತಡವನ್ನು ಹಾಕುವಂತ ನಿಟ್ಟಿನಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವರು ಮುಂದಾಗಿದ್ದಾರೆ? ಸಚಿವ ಸ್ಥಾನಕ್ಕೆ ಆಗ್ರಹಿಸಲಾಗ್ತಾ ಇದೆ ಅಲ್ಲಿ. ರಾಘವೇಂದ್ರ ಹಿಟ್ನಾಳ್ ಅವರು ಅನ್ನೋದಕ್ಕಿಂತ ಮುಖ್ಯವಾಗಿ ಅವರ ಬೆಂಬಲಿಗರು. ಯಾಕಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದ 13 ಜಿಲ್ಲೆಗಳಲ್ಲಿ ಕುರುಬರೇ ಪ್ರಾಬಲ್ಯವನ್ನು ಸಾಧಿಸಿದ್ದೀವಿ. ಕುರುಬರಿಗೆ ಕೇವಲ ದಕ್ಷಿಣ ಕರ್ನಾಟಕದಲ್ಲಷ್ಟೇ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೀಗಾಗಿ ಉತ್ತರ ಕರ್ನಾಟಕ ಭಾಗದಿಂದ ಇಬ್ಬರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಒತ್ತಡವನ್ನು ಕೂಡ ಏರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಮೂಲಕವಾಗಿ ಏನು CM ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಏರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆಯಾಗಿ CWC ಸದಸ್ಯರು, ಮತ್ತೊಂದು ಕಡೆಗೆ ಅವ್ರದ್ದೇ ಆದಂಥ ಒಂದು ವರ್ಚಸ್ಸನ್ನು ಹೊಂದಿದ್ದಾರೆ. ಈ ಮೂಲಕವಾಗಿ ಅವ್ರ ಮೂಲಕವೇ ಹೈಕಮಾಂಡ್ಗೆ ಒತ್ತಡ ಏರುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಹೀಗಾಗಿ ನಾವು ಅವರು ನಿವಾಸಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಅವ್ರ ಬೆಂಬಲಿಗರು ಹೇಳ್ತಾ ಇರ್ತಕ್ಕಂಥದ್ದು. ಇದೀಗ ನನ್ನ ಜೊತೆ ಒಂದಷ್ಟು ಮಂದಿ ಅವರ ಅಭಿಮಾನಿಗಳಿದ್ದಾರೆ. ಏನಕ್ಕೆ ಸರ್ ಬಂದಿರೋದು ಇವತ್ತು? ಏನು ಡಿಮ್ಯಾಂಡ್ ಮಾಡಿದ್ರಿ? ಏನು ಭರವಸೆ ಸಿಕ್ತು ಸರ್? ನಾವು ಇವತ್ತು ದಿವಸ ಏನಪ್ಪ ಅಂದ್ರೆ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕದಿಂದ ಸುಮಾರು ಏನಪ್ಪ ಅಂದ್ರೆ 10 ಜಿಲ್ಲೆಯಿಂದ ಏನಪ್ಪ ಅಂದ್ರೆ ಪ್ರಮುಖ ಮುಂಚೂಣಿ ನಾಯಕರು ಮತ್ತು 2ನೇ ಹಂತದ ಪ್ರಮುಖ ನಾಯಕರು ಒಟ್ಟುಗೂಡಿ ಏನಪ್ಪ ಅಂದ್ರೆ ಇವತ್ತು ದಿವಸ ನಾವು ಸಾವಿರಾರು ಜನಸಂಖ್ಯೆಯಲ್ಲಿ ಇವತ್ತು ದಿವಸ ಉತ್ತರ ಕರ್ನಾಟಕ ಪ್ರತಿ ಏನಪ್ಪ ಅಂದ್ರೆ ನಮಗೆ 2013ರಿಂದ ಹಿಡಿದು ಇಲ್ಲಿ ತನಕ ಅನ್ಯಾಯ ಆಗ್ತಾ ಬಂದಿದೆ. ನಾವು 100ಕ್ಕೆ ಏನಪ್ಪ 90% ನಾವು ಕುರುಬ ಸಮಾಜದವರು, ಅದ್ರ ಜೊತೆಗೆ ಅಹಿಂದ ಮತದಾರರು ಏನಪ್ಪ ಅಂದ್ರೆ 190% ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದ್ದೀವಿ. ಆ ಭಾಗದಲ್ಲಿ MLC ಮತ್ತು ಆ ಭಾಗದಲ್ಲಿ ನಮ್ಗೆ ಕಾರ್ಯಕರ್ತರಿಗೆ ಮತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಅದಕ್ಕಾಗಿ ಏನಪ್ಪ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಏನಪ್ಪ ಅಂದ್ರೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಲೇಬೇಕಂತ ನಮ್ಮ ಹಕ್ಕೊತ್ತಾಯ ಅದ. ಅದ್ರ ಜೊತೆಗೆ ನಾವೇನಪ್ಪ ಏನಪ್ಪ ಅಂದ್ರೆ MP ಚುನಾವಣೆಯಲ್ಲಿ ಈ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ 8 ಏನಪ್ಪ ಸಂಸದರನ್ನ ಆಯ್ಕೆ ಮಾಡುವ ಮುಖಾಂತರ ಏನಪ್ಪ ಅಂದ್ರೆ ಅದು ಇದಾಗ್ಯದ. ನಮ್ಮ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ವಿಶೇಷವಾಗಿ 5 ಸ್ಥಾನಗಳನ್ನ ಏನಪ್ಪ ಅಂದ್ರೆ ಸಂಸದರನ್ನ ಆಯ್ಕೆ ಮಾಡಬೇಕಾದ್ರೆ ಏನಪ್ಪ ಅಂದ್ರೆ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷನ ನಾವು ಕೈ ಹಿಡಿದ್ವಿ. ಅದೇ ಪ್ರಕಾರ ನಾವು ಉದಾಹರಣೆ ನೋಡ್ಕೊಂಡ್ರೆ ದಕ್ಷಿಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ಯದ. ಇದನ್ನು ತಾವು ಮುಂಬರುವ ದಿನಮಾನಗಳು ಅರ್ಥ ಮಾಡ್ಕೋಬೇಕು. 2028ರ ಚುನಾವಣೆಯಲ್ಲಿ ಮಾದರಿ ಅದ. ನಮಗೆ ಇವತ್ತು ದಿವಸ ಸಿದ್ದರಾಮಯ್ಯ ಅವರು ಆಲಮತದ ಸಮಾಜದವರು. ಆಲಮತದವ್ರು ಅಂದ್ರೆ ಏನಪ್ಪ ಅಂದ್ರೆ ಇವತ್ತು ದಿವಸ ಮಾತು ಕೊಟ್ಟಲ್ಲಿ ನಡೀತಕ್ಕಂಥ ಸಮಾಜ. ನಮ್ಮ ಆಲಮತ ಸಮಾಜವನ್ನು ಸಿದ್ದರಾಮಯ್ಯ ಮತ್ತಿಟ್ಟ ಏನಪ್ಪ ತ್ಯಾಗಮಯ ಮೂರ್ತಿಯಾಗಿ ಎತ್ತರಕ್ಕೆ ಒಯ್ದಾರೆ. ಅದಕ್ಕೆ ಅವರಿಗೆ ಮಾತಿಗೆ ತಕ್ಕಂಗೆ ನಡ್ಕೊಂತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು ದಿವಸ ನಮ್ಮ ಭಾಗಕ್ಕೆ ಹೆಚ್ಚಿನ ಏನಪ್ಪ ಅಂದ್ರೆ MLC ಮತ್ತು ಸಚಿವ ಸ್ಥಾನ ಕೊಡಬೇಕು. ಅದಕ್ಕಾಗಿ ಏನಪ್ಪ ಅಂದ್ರೆ ನಾವು ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಅಂತ ನಾವು ಮನವಿ ಮಾಡ್ತೀವಿ ಸರ್. ಈಗ ಒಂದು ವೇಳೆ ಏನಾದರೂ ಹಿಟ್ನಾಳ್ ಅವ್ರಿಗೆ ಏನಾದ್ರು ಇದನ್ನು ಕೊಡಲಿಲ್ಲ, ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ಏನು ಮಾಡ್ತೀರಾ? ನೋಡ್ರಿ, ಈಗ ನಮ್ಮ ನಾಡ ದೊರೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಉತ್ತರ ಕರ್ನಾಟಕದಿಂದ, ಕಿತ್ತೂರು ಕರ್ನಾಟಕದಿಂದ ಮತ್ತು ಹೈದರಾಬಾದ್ ಕರ್ನಾಟಕದಿಂದ ಎಲ್ಲ ತಾಲೂಕುಗಳಿಂದ, ಜಿಲ್ಲೆಯ ತಾಲೂಕುಗಳಿಂದ ಸುಮಾರು 50 ಜನ ಮುಖಂಡರಂಗೆ, ಅಂದರೆ ಅವರು ಯಾರು ಕಾರ್ಯಕರ್ತರಲ್ಲ, ನಮ್ಮ ಸಮಾಜದ ಮುಖಂಡರುಗಳು ನಾವು ಬಂದಿರೋದು. ನಮ್ಮ ಹಕ್ಕೊತ್ತಾಯಕ್ಕಾಗಿ ನಾವು ಬಂದಿರೋದು.
ಈಗ ನಮ್ಮ ನಾಡದೊರೆಯನ್ನು ನಾವು ಮೀಟ್ ಆಗಲಿಕ್ಕೆ ಬಂದಿದ್ವಿ. ಅವರು ಯಾವುದೋ ಕಾರಣಾಂತರಗಳಿಂದ ಈಗ ನಮ್ಮ ಸೂರಜ್ ಹೆಗಡೆ ಅವರು ಅಂತಿಮ ದರ್ಶನಕ್ಕೆ ಹೋಗಿರೋದ್ರಿಂದ ಅವರು ಸಾರು ಬರಲಿಕ್ಕೆ ಆಗಲಿಲ್ಲ. ಅವರು ಅನುಪಸ್ಥಿತಿಯಲ್ಲಿ ಅವ್ರ ಮಗ ಅಂದರೆ ನಮ್ಮ ನೂತನ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸಾಹೇಬ್ರು ಏನು ಬಂದು ನಮ್ಮ ಮನವಿಯನ್ನು ಸ್ವೀಕರಣ ಮಾಡಿ ಅವ್ರು ಏನು ಹೇಳಿದರು, ನಾವು ಅಪ್ಪಾಜಿಗೆ ತಿಳಿಸ್ತೀವಿ, ಹೈಕಮಾಂಡ್ಗೆ ತಿಳಿಸ್ತೀವಿ, ನಿಮ್ಮ ಒಲವುನ ನಿಮ್ಮ ಮಾತುಗಳನ್ನೆಲ್ಲ ನಾವು ಅಲ್ಲಿ ತಿಳಿಸಿಕೊಟ್ಟು ಒಂದು ನಿಮಿಷ ತಿಳಿಸ್ಕೊಟ್ಟು ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ.